ಒಂದು ಪುಟ್ಟ ಹಳ್ಳಿಯಲ್ಲಿ ಗೋಪಾಲಯ್ಯನವರು ತನ್ನ ಕುಟುಂಬದ ಜೊತೆ ವಾಸಿಸುತ್ತಿದ್ದರು. ಅವರಿಗೆ 4 ಜನ ಮಕ್ಕಳು, 3 ಗಂಡು, 1 ಹೆಣ್ಣು. ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದರು. ಆದರೆ ಕಿರಿಯ ಮಗನ ಬಗ್ಗೆ ಅವರಿಗೆ ಯಾವಾಗಲೂ ಚಿಂತೆ ಕಾಡುತ್ತಿತ್ತು. ಉಳಿದ 3 ಮಕ್ಕಳಿಗಿಂತ ಆತ ಓದುವುದರಲ್ಲಿ ಸ್ವಲ್ಪ ಹಿಂದೆ. ಉಳಿದವರೆಲ್ಲರೂ ಓದುವ ಕಡೆಗೆ ಗಮನ ಕೊಡುತ್ತಿದ್ದರೆ ಆತ ಮಾತ್ರ ತಂದೆಯ ಕೆಲಸಕ್ಕೆ ಸಹಾಯ ಮಾಡಲು ಇಷ್ಟಪಡುತ್ತಿದ್ದ. ಹೀಗೆ ಮಕ್ಕಳೆಲ್ಲರೂ ಬೆಳೆದು ದೊಡ್ಡವರಾದರು. ಹಿರಿಯ ಮಗ ಚೆನ್ನಾಗಿ ಓದಿ ಲೆಕ್ಚರರ್ ಆದ. 2ನೇಯವನು ಇಂಜಿನಿಯರ್. ಆದರೆ 3ನೆಯ ಮಗ ಮೊದಲಿನಿಂದಲೂ ವಿದ್ಯೆ ತಲೆಗೆ ಹತ್ತದೆ ಕೂಲಿ ಕೆಲಸ ಮಾಡತೊಡಗಿದ್ದ. ತನ್ನ ಸ್ನೇಹಿತರ ಗ್ಯಾಂಗ್ನೊಂದಿಗೆ ಯಾವಾಗಲೂ ಅಲೆಯುತ್ತಿದ್ದ. ಮೊದಲ 2 ಮಕ್ಕಳು ಒಳ್ಳೆಯ ಕೆಲಸದಲ್ಲಿರುವುದರಿಂದ ಒಳ್ಳೆಯ ಕಡೆ ಸಂಬಂಧ ದೊರೆತು ಮದುವೆಯೂ ಆದರು. ಮಗಳಿಗೂ ಒಳ್ಳೆಯ ಕಡೆ ಸಂಬಂಧ ನೋಡಿ ವಿವಾಹ ಮಾಡಿದರು. ಆದರೆ ಕಿರಿಯವನು ಮಾತ್ರ ಬ್ರಹ್ಮಚಾರಿಯಾಗಿ ಉಳಿದ. ಆತನಿಗೆ ಒಳ್ಳೆಯ ಕೆಲಸವಿಲ್ಲದ್ದರಿಂದ ಯಾರೂ ಆತನಿಗೆ ಹೆಣ್ಣು ಕೊಡಲು ಸಿದ್ಧರಿರಲಿಲ್ಲ. ಈ ಕೊರಗಿನಲ್ಲಿಯೇ ಆತನಿಗೆ ಮದುವೆಯನ್ನು ಮಾಡದೆ ಅವರು ಇಹಲೋಕ ತ್ಯಜಿಸಿದರು. ಕಿರಿಯವನಿಗೆ ಅಣ್ಣ ತಮ್ಮ ಸಂಬಂಧಗಳು ಎಂದರೆ ಬಹಳ ಮುಖ್ಯ. ತಂದೆ ತೀರಿಕೊಂಡ ಸಮಯದಲ್ಲಿ ಊರಿಗೆ ಬಂದ ತಂಗಿ ತನ್ನ ಒಳ್ಳೆಯ ಕೆಲಸದಲ್ಲಿರುವ ಹಿರಿಯ ಸಹೋದರರನ್ನು ಮೊದಲು ಮಾತಾಡಿಸಿದಳು. ಆದರೆ ಕಿರಿಯವನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಆತನನ್ನು ಮಾತನಾಡಿಸುವುದು ಅಷ್ಟು ಮುಖ್ಯ ಎಂದು ಅವಳಿಗೆ ಅನ್ನಿಸಲಿಲ್ಲ. ಯಾಕೆಂದರೆ ಅವರಲ್ಲಿ ಇದ್ದಷ್ಟು ಹಣ ಹೆಸರು ಈತನಿಗೆ ಇರಲಿಲ್ಲ. ಆದರೆ ಆತನೇ ಬಂದು ತಂಗಿಯನ್ನು ವಿಚಾರಿಸಿಕೊಂಡ. ಅವನು ತನ್ನ ತಂಗಿಯನ್ನು ಬಹಳ ಪ್ರೀತಿಸುತ್ತಿದ್ದ. ಹೀಗೆ ಕೆಲ ತಿಂಗಳು ಕಳೆದವು. ಅವರ ತಾಯಿ ಹೇಗಾದರೂ ಕಿರಿಯವನಿಗೆ ಮದುವೆ ಮಾಡಲೇಬೇಕು ಎಂದು ಅದೇ ಹಳ್ಳಿಯ ಒಬ್ಬ ಸಾಧಾರಣವಾದ ಹುಡುಗಿಯನ್ನು ನೋಡಿ ಸರಳವಾಗಿ ಮದುವೆ ಮಾಡಿದರು. ಮದುವೆಯಾದ ಮೇಲೆ ಆ ಅನಕ್ಷರಸ್ಥ ಮಗ ಬಹಳ ಬದಲಾದ. ಚೆನ್ನಾಗಿ ದುಡಿಯತೊಡಗಿದ. ಮೊದಲಿಗಿಂತಲೂ ಹೆಚ್ಚಾಗಿ ಸಂಪಾದನೆ ಮಾಡುತ್ತಿದ್ದ. ಈಗ ಆತನ ಸ್ನೇಹಿತರು ಕರೆದರೂ ಹೋಗುತ್ತಿರಲಿಲ್ಲ. ಮೊದಲಾದರೆ ಒಬ್ಬನೇ. ಆದರೆ ಈಗ ನನ್ನನ್ನು ನಂಬಿ ಬಂದವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ಮುಂದೆ ಬರುವ ಮಕ್ಕಳಿಗಾಗಿ ಏನನ್ನಾದರೂ ಸಂಪಾದಿಸಬೇಕು ಎನ್ನುತ್ತಿದ್ದ. ಇನ್ನು ಮುಂದೆ ನಾನು ನಿಮ್ಮೊಂದಿಗೆ ಸುತ್ತಾಡಲು ಬರುವುದಿಲ್ಲ ಎಂದು ಹೇಳುತ್ತಿದ್ದ. ಆಗ ಅವನ ಸ್ನೇಹಿತರೆಲ್ಲರೂ ಆತನೊಬ್ಬ ಮೂರ್ಖ ಎಂದು ತಮಾಷೆ ಮಾಡುತ್ತಿದ್ದರು. ಒಂದು ದಿನ ದೊಡ್ಡ ಮಕ್ಕಳಿಬ್ಬರು ತಂದೆಯ ಆಸ್ತಿಯನ್ನು ಹಂಚಿಕೊಳ್ಳಬೇಕೆಂದು ನಿರ್ಧರಿಸಿದರು. ಅವರ ತಾಯಿ ತನ್ನ ಮಕ್ಕಳು ನಾನು ಬದುಕಿರುವಾಗ ಎಂದಿಗೂ ಆಸ್ತಿ ಭಾಗ ಮಾಡುವುದಿಲ್ಲ ಎಂದುಕೊಂಡಿದ್ದಳು. ಆದರೆ ಅವರ ನಂಬಿಕೆ ಸುಳ್ಳಾಗಿತ್ತು. ಹಿರಿಯ ಸೊಸೆಯಂದಿರು ಹಳ್ಳಿಯ ಆಸ್ತಿಯನ್ನು ಇಟ್ಟುಕೊಂಡು ಮಾಡುವುದಾದರೂ ಏನು? ನಿಮಗಂತೂ ಅದರಲ್ಲಿ ದುಡಿಮೆ ಮಾಡಲು ಗೊತ್ತಿಲ್ಲ. ಅದನ್ನು ಮಾರಿ ಸಿಟಿಗೆ ಹೋಗಿ ಏನಾದರೂ ಬಿಸ್ನೆಸ್ ಮಾಡೋಣ. ಈ ಹಳ್ಳಿಯಲ್ಲಿದ್ದು ಸಾಕಾಗಿ ಹೋಗಿದೆ ಎಂದು ಗಂಡಂದಿರ ಕಿವಿ ತುಂಬಿದರು. ಅದನ್ನು ಚರ್ಚಿಸುವುದಕ್ಕಾಗಿ ಒಂದು ದಿನ ಎಲ್ಲರೂ ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲಿಯೇ ಉಳಿದರು. ಹಳ್ಳಿಯ ಮನೆಗೆ ತಂಗಿಯನ್ನು ಬರಹೇಳಿದರು. ಆಕೆ ಕೂಡ ನಾನು ಬರುತ್ತೇನೆ ಎಂದು ಒಪ್ಪಿಕೊಂಡಳು. ಆ ದಿನ ಯಾವ ವಿಷಯವೂ ಗೊತ್ತಿಲ್ಲದೆ ಬೆಳಿಗ್ಗೆ ಗದ್ದೆಗೆ ಹೊರಟು ನಿಂತ ತಮ್ಮನ ಬಳಿ, ನೀನು ಇವತ್ತು ಕೆಲಸಕ್ಕೆ ಹೋಗಬೇಡ, ನಾವೆಲ್ಲ ಭೂಮಿಯನ್ನು ಹಂಚಿಕೊಳ್ಳಬೇಕು, ನಾವದನ್ನು ಮಾರಿ ಸಿಟಿಗೆ ಹೋಗಬೇಕೆಂದಿದ್ದೇವೆ ಎಂದು ಹೇಳುತ್ತಾರೆ. ಅದನ್ನು ಕೇಳಿ ಅವನಿಗೆ ಬಹಳ ನೋವಾಗುತ್ತದೆ. ಏನು ಹೇಳ್ತೀರಾ ಅಣ್ಣ? ಅಮ್ಮ ಬದುಕಿರುವಾಗ ಇದೆಲ್ಲ ಬೇಕೇ? ತಂದೆ ಕಷ್ಟಪಟ್ಟು ಮಾಡಿದ ಆಸ್ತಿ. ನಾವು ಆದಷ್ಟು ದಿನ ಅದನ್ನು ಉಳಿಸಿಕೊಂಡು ಹೋಗೋಣ ಎನ್ನುತ್ತಾನೆ. ನಾವು ನಿನ್ನಂತೆ ಅನಕ್ಷರಸ್ಥರಲ್ಲ. ನಮಗೆ ಒಳ್ಳೆಯ ಕೆಲಸವಿದೆ. ನಿನ್ನಂತೆ ಗದ್ದೆಯಲ್ಲಿ ಬಿದ್ದು ಒದ್ದಾಡಲು ನಮ್ಮಿಂದ ಸಾಧ್ಯವಿಲ್ಲ. ಅದನ್ನು ಇಟ್ಟುಕೊಂಡು ನಾವಾದರೂ ಏನು ಮಾಡುವುದು ಎಂದು ಹೇಳುತ್ತಾರೆ. ಅದರ ಬಗ್ಗೆ ನೀವೇನೂ ಯೋಚನೆ ಮಾಡಬೇಡಿ. ಎಲ್ಲ ಕೆಲಸವನ್ನು ನಾನೇ ನೋಡಿಕೊಳ್ಳುತ್ತೇನೆ. ಬಂದ ಲಾಭವನ್ನು ಎಲ್ಲರೂ ಹಂಚಿಕೊಳ್ಳೋಣ ಎಂದು ಹೇಳುತ್ತಾನೆ. ಅವರ ತಾಯಿಯು, ಹೌದು, ನೀವೇನೂ ಕಷ್ಟಪಡಬೇಕಿಲ್ಲ, ಆತನೇ ಎಲ್ಲ ನೋಡಿಕೊಳ್ಳುತ್ತಾನೆ. ನಾನು ಬದುಕಿರುವಾಗ ಇದನ್ನೆಲ್ಲ ಮಾರಿದರೆ ನನಗೆ ಬಹಳ ದುಃಖವಾಗುತ್ತದೆ ಎಂದು ಹೇಳುತ್ತಾರೆ. ಓಹೋ, ನೀನು ಕೂಡ ನಿನ್ನ ಕಿರಿಯ ಮಗನ ಪರವಾಗಿ ಮಾತನಾಡುತ್ತೀಯಾ? ಆತ ಎಲ್ಲ ಲಾಭವನ್ನು ತಾನೇ ಇಟ್ಟುಕೊಂಡು ನಮಗೆ ಒಂದಿಷ್ಟು ಕೊಟ್ಟು ಮೋಸ ಮಾಡುವ ಹೊಸ ಪ್ಲ್ಯಾನ್ ಮಾಡಿದ್ದಾನೆ ಎಂದು ಆತನನ್ನು ನಿಂದಿಸುತ್ತಾರೆ. ಅವರು ಏನು ಹೇಳಿದರೂ ತಂದೆಯ ಆಸ್ತಿಯನ್ನು ಭಾಗ ಮಾಡಲು ನನ್ನ ಒಮ್ಮತವಿಲ್ಲ ಎಂದು ಹೇಳಿ ಆತ ಕೆಲಸಕ್ಕೆ ಹೊರಟು ಬಿಡುತ್ತಾನೆ. ಆಸ್ತಿ ಭಾಗ ಮಾಡಲೇಬೇಕು ಎಂದು ದೊಡ್ಡ ಮಕ್ಕಳಿಬ್ಬರು ಹಠ ಹಿಡಿಯುತ್ತಾರೆ. ಅವರಿಗೆ ತಂಗಿಯೂ ಬೆಂಬಲ ನೀಡುತ್ತಾಳೆ. ತಾಯಿಗೆ ಇಷ್ಟವಿಲ್ಲದಿದ್ದರೂ ಅವರು ಆಸ್ತಿಯನ್ನು ವಿಭಜಿಸುವ ದಿನಾಂಕವನ್ನು ನಿರ್ಧಾರ ಮಾಡುತ್ತಾರೆ. ಆಸ್ತಿ ಹಂಚಿಕೆಗೆ ನನ್ನ ಒಮ್ಮತವಿಲ್ಲ ಎಂದು ಹೇಳಿದ ತಮ್ಮನ ಬಗ್ಗೆ ಎಲ್ಲರೂ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಕೆಟ್ಟ ಪದಗಳಿಂದ ನಿಂದಿಸುತ್ತಾರೆ. ಅವನೊಬ್ಬ ಮೂರ್ಖ. ಅವನಿಗಿಂತ ನಾವು ಚೆನ್ನಾಗಿ ಓದಿದ್ದೇವೆ, ಹೆಚ್ಚಾಗಿ ಸಂಪಾದಿಸುತ್ತೇವೆ. ನಾವೇ ಆಸ್ತಿ ಹಂಚಿಕೆಯನ್ನು ಮಾಡೋಣ ಎಂದು ಮಾತಾಡಿಕೊಳ್ಳುತ್ತಾರೆ. ಅಂದು ಭಾನುವಾರ. ಆಸ್ತಿ ಹಂಚಿಕೆಗೆ ದಿನ ನಿಗದಿಯಾಗಿತ್ತು. ಬೆಳಿಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೊರಟು ನಿಂತ ಕಿರಿಯ ಮಗನ ಬಳಿ, ಮಗ, ನೀನಿಂದು ಕೆಲಸಕ್ಕೆ ಹೋಗಬೇಡ, ನಿನ್ನ ಮುಂದೆಯೇ ವಿತರಣೆ ನಡೆದರೆ ಒಳ್ಳೆಯದು ಎನ್ನುತ್ತಾರೆ ಅವರ ತಾಯಿ. ಅದೇ ಸಮಯಕ್ಕೆ ವಕೀಲರು ಬರುತ್ತಾರೆ. ಯಾರ್ಯಾರಿಗೆ ಎಷ್ಟು ಪಾಲು ಕೊಡಬೇಕು ಎಂದು ಹೇಳಿ ಅದರಂತೆ ಪತ್ರವನ್ನು ಸಿದ್ಧಪಡಿಸುತ್ತೇನೆ ಎನ್ನುತ್ತಾರೆ.
ಹಿರಿಯರಿಬ್ಬರು ತೋಟ, ಗದ್ದೆ, ಹಣ, ಚಿನ್ನ ಎನ್ನುತ್ತಾ ಎಲ್ಲವನ್ನೂ ಹಂಚಿಕೊಂಡರು. ಕಿರಿಯವ ಮಾತ್ರ ಒಲ್ಲದ ಮನಸ್ಸಿನಿಂದ ಅವರು ಹೇಳಿದ್ದಕ್ಕೆಲ್ಲ ಸುಮ್ಮನೆ ತಲೆ ಆಡಿಸುತ್ತಿದ್ದ. ಕೊನೆಗೆ ತಾಯಿಯನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬ ಪ್ರಶ್ನೆ ಬಂದಾಗ ಹಿರಿಯ ಸಹೋದರರಿಬ್ಬರು ಮೌನವಾಗುತ್ತಾರೆ. ಆಗ ಕಿರಿಯವನು, ನನ್ನ ಪ್ರೀತಿಯ ತಾಯಿ ನನ್ನ ಪಾಲು ಎಂದು ಹೇಳುತ್ತಾನೆ. ಅಲ್ಲೇ ಪಕ್ಕದಲ್ಲಿ ನಿಂತಿದ್ದ ಹೆಂಡತಿಯನ್ನು ನೋಡಿ, ನಾನೇನಾದರೂ ತಪ್ಪಾಗಿ ಹೇಳಿದ್ದೇನೆ ಎಂದು ಕೇಳುತ್ತಾನೆ. ಆಕೆ ಖಂಡಿತ ಇಲ್ಲ ಎನ್ನುತ್ತಾಳೆ. ಆಗ ತಂಗಿಯ ಕಣ್ಣಲ್ಲಿ ನೀರು. ಅಣ್ಣನನ್ನು ತಬ್ಬಿಕೊಂಡು, ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಣ್ಣ, ನನ್ನನ್ನು ದಯವಿಟ್ಟು ಕ್ಷಮಿಸು ಎನ್ನುತ್ತಾಳೆ. ತಾಯಿಗೆ ಕಿರಿಯ ಮಗನ ಮಾತನ್ನು ಕೇಳಿ ಜೀವನ ಸಾರ್ಥಕ ಅನ್ನಿಸುತ್ತದೆ. ಅಷ್ಟರಲ್ಲಿ ತಂಗಿ ಹಿರಿಯ ಸಹೋದರರ ಬಳಿ, ನೀವಿಬ್ಬರು ಆಸ್ತಿ ಹಂಚಿಕೊಳ್ಳುವುದರಲ್ಲಿ ಮುಗಿಬಿದ್ದಿರೇ ಹೊರತು ತಾಯಿಯನ್ನು ನೋಡಿಕೊಳ್ಳುತ್ತೇನೆ ಎಂದು ಒಬ್ಬರೂ ಹೇಳಲಿಲ್ಲ. ನೀವು ನಿಮ್ಮ ಕುಟುಂಬದ ಜೊತೆ ಸಂತೋಷವಾಗಿರಲು ಹಳ್ಳಿಯ ಆಸ್ತಿಯನ್ನು ಮಾರಿ ಸಿಟಿಗೆ ಹೋಗಲು ತಯಾರಾಗಿದ್ದೀರಿ. ಆದರೆ ನಿಮ್ಮ ತಾಯಿಯನ್ನು ನೋಡಿಕೊಳ್ಳಲು ಸಿದ್ಧರಿಲ್ಲ ಎನ್ನುತ್ತಾಳೆ. ಆಗ ಅವರ ತಾಯಿ ಆಕೆಯನ್ನು ಸುಮ್ಮನಾಗಿಸುತ್ತಾ, ಸುಮ್ಮನಿರು ಮಗಳೇ, ಅವರಿಗೆ ಹೇಗೆ ಇಷ್ಟವೋ ಹಾಗೆ ಬದುಕಲಿ. ಅವರು ಚೆನ್ನಾಗಿರಲಿ ಎಂದು ತಾನೇ ನಾನು ಬಯಸುವುದು. ಅವರು ಎಲ್ಲಿದ್ದರೂ 100 ಕಾಲ ಚೆನ್ನಾಗಿ ಬದುಕಿ ಬಾಳಲಿ, ಅದೇ ನನ್ನ ಆಸೆ ಎನ್ನುತ್ತಾರೆ. ತಾಯಿಯ ಪ್ರೀತಿ ತ್ಯಾಗದ ಮುಂದೆ ಮಕ್ಕಳಿಬ್ಬರೂ ತಲೆ ತಗ್ಗಿಸುತ್ತಾರೆ. ಮುಕ್ತಾಯ. ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.